ಅದಕ್ಕ ಜಗತ್ತದೊಳಗ ಈ ಮದಗೋಣ ಮುತ್ತೆ ಅಂದ್ ಎಟ್ಟು ಹೇಳಿದ್ರು ಕಮ್ಮದ ಪುಣ್ಯಾತ್ಮರೇ. ಇವತ್ತು ರಾತ್ರಿ ನಾಳೆ ಹಗಲ ಎಟ್ಟು ಹೇಳುದು ಮದಗೋಣ ಮುತ್ತೆ ಅಂದ್ ಮುಗಿಲಾರ ಕತ್ತಿ ಅದ. ಇಂತ ಒಂದರ ಹೇಳತ್ತಾರ್ರಿ ಸರ್ಗ, ಇಂತ ಗೊತ್ತಿಲ್ಲ ಅವ್ರಿಗೆ. ಬರೀ ಕತ್ತಿ ಕುದುರಿ ಆನಿ ವಾಂಟಿ ಆ ತಳಗಿಂದ ಶಾಣೆ ಮಾಡಿದ್ ನಾವ್ ಊರ್ ಬಿಟ್ಟು ಊರಿಗೆ ಬಂದದ. ಇವ್ ಎಟ್ಟು ಗೆಡ್ಡ ಇರ್ತಾವಲ್ರಿ ಅಟ್ ಸೊಕ್ಕಿನ ಇರ್ತಾವ. ಗೆಡ್ರ ಬಲ್ಲಿ ಬತ್ತಿಸ್ಗುಣ ಆತ. ಇಂಥವ್ರ ಸಲುವಾಗಿ ಅಂಶದ ಮುತ್ಯಾನ ಮಟ್ಟ ಮನೆ ಒಳಗ ಮದಗೊಂಡು ಮುತ್ಯಾನ ಆಶೀರ್ವಾದದಿಂದ ಇದು ತಯಾರಾಗ್ಯದ. ಯಾರು ಹೆಡಕ್ ಆರಿಸಿ ಮಾತಾಡ್ತೀರಿ ಅವ್ರು ಹೆಡಕ್ ಮುರಿಲಿಕ್ಕೆ ಹುಟ್ಟಿ ಬಂದಿನಿ ಎಚ್ಚರಲ್ಲಿ ಹಾಡಿಕೆಯಲ್ಲಿ. ಹೌದು ಹೌದಾ ಯಪ್ಪ. ಇವತ್ತ ಮಂದೂಪ ಪುಲ್ಲ ಪೌಳಿ ಒಳಗ ರಾಜೂರು ಗೌಡ್ನ ಗರ್ವ ಹರಣ ಮಾಡ್ಲಾಕ ಗುರು ಮದಗೊಂಡು ಮುತ್ಯಾನ ಮರಿಯಾಗಿ ಹುಟ್ಟಿ ಬಂದಿರುತ್ತೆ ಸಭಾದಕ್ಕ ಎತ್ತಿ ಹೊಡಿ ಬಿಡಬೇಡ ನೋಡಿಲ್ಲ, ಹತ್ತಾದ್ರೂ ಬಿಡಬೇಡ ನೋಡಿಲ್ಲ. ಅವು ಎಲ್ಲರೂ ಅಡ್ವರ್ಟೈಸ್ ಮ್ಯಾಲಿತ್ತು ಅಂದ್ರ ಅಬ್ರ ಮಾಡೋದು ಇದು ಮದಗೋಣ ಮುತ್ಯಾನ ಮರಿ ಅದ. ಗಾಳಿ ಬಿಟ್ಟಿಲ್ಲ ಬರೀ ಕಾವದ. ಒಂದು ಹೆಜ್ಜೆ ಹಿಂದೆ ಸರಿದ್ರ 3 ಹೆಜ್ಜೆ ಮುಂದೆ ಇಡತ್ತ ತಾಕತ್ತ ನನ್ನ ಗುರು ಮದಗೋಣ ಮುತ್ಯ ಕೊಟ್ಟಾನ. ಮುಂದೆ ಎಲ್ಲೇರಿ ಉಟ್ಗಿ ರಾಹುಲ್ ಮಾಸ್ತರ್ ನಿಮ್ಮ ಜೋಡನಂದ್ರ ಎಚ್ಚರಲ್ಲಿ ಹಾಡಿಕೆ ಮಾಡ್ರಿ. ಇದು 1 ಲಕ್ಷ. ಹೌದು ಹೌದು ಬರ್ಲಿ. ಯಾಕಂದ್ರ ಅದೇ ರಾವಣನ ಗರು ಹರಣ ಮಾಡ್ಲಾಕ ಹನುಮಂತನ ಬಾಲಿಗೆ ಬೆಂಕಿ ಹಚ್ಚದತ್ತ ಮುಂದ ಅದೇ ಬ್ಯಾಲಿನ ಬೆಂಕಿ ಹಚ್ಚಿ ರಾವಣನ ಲಂಕಾ ಸುಟ್ಟದ. ರಾವಣನ ಲಂಕಾ ಸುಟ್ಟದ. ಹೌದು ಹೌದು. ಇವತ್ತ ಮಂದ್ರೂಪೊಳಗ ರಾಜೂರು ಗೌಡ್ರ ಸರ ನೀವೇನು ಭಕ್ತಿ ಹಚ್ಚಿರಲ್ಲ. ನನ್ನ ಗುರು ಮದಗೋಣ ಮುತ್ಯ ಕೊಟ್ಟಿರ್ತಕ್ಕಂಥ ಜ್ಞಾನದಿಂದ ರಾಜೂರ ಗೌಡ್ರ ಲಂಕಾ ಸುಡ ಹುಟ್ಟಿ ರಾಹುಲ್ ಮಾಸ್ತರನ ಎತ್ತರಲ್ಲಿ ಹಾಡಿಕೆಯಲ್ಲಿ ಒತ್ತ. ಇವರು ಲಂಕಾದಾಗ್ಯದಾರ್ರಿ. ನಮಗ್ ತಿಳಿದಿಲ್ಲ. ಇನ್ನು ಈ ಸತ್ಯ ಸಂಘದೊಳಗ ಯಾವಾಗ 3 ವರ್ಷ ಹಿಂದ ನಾ ಕಾಲಿಟ್ಟ. ಹೌದು ಹೌದು. ಸತ್ಯ ಸಂಘ ಎಂದಿನ ಹಿಡಿದ ಮಾಡ್ಲತ್ತ ಪ್ರತಿ ಅಮಾವಾಸ್ಯೆಗೆ ಮೂಲಪೀಠ ಮುಮ್ಮೆಟ್ಟು ಗುಡ್ಡದ ಒಡೆಯ ಅಂಶದ ಮುತ್ಯ ಮದಗೋಣ ಮುತ್ಯ ನನ್ನ ಗುರು ಮದಗೋಣ ಮುತ್ಯನ ಭಕ್ತಿ, ನನ್ನ ಗುರು ಮದಗೋಣ ಮುತ್ಯನ ಆಶೀರ್ವಾದ ತೋಳಕ ಮುಮ್ಮೆಟ್ಟು ಗುಡ್ಡಕ್ಕೆ ನಾ ಹೋಗ್ತಿದ್ದ ಪ್ರತಿ ಅಮಾವಾಸ್ಯೆ ತಪ್ಪಿಸ್ಲಾರ್ದೆ. ಹೌದು ಹೌದು ಹೌದು. ಯಾವಾಗ ಸತ್ಯ ಸಂಘದೊಳಗ ಕಾಲಿಟ್ಟ ಮನಿ ಒಳಗಿದ್ದಂತ ಅಡಚಣೆ ಬಯಲಾಯ್ತು. ಹೌದು, ಬಂಧನ ದೂರ ಆಯ್ತು. ಇದ್ದಂತ ಪರಿಸ್ಥಿತಿ ಬದಲಾಯ್ತು. ಹೌದು, ಮನಿ ಒಳಗ ಬಡತನ ಅನ್ನೋದು ದೂರ ಸರಿಲಾಯ್ತು. ಹೌದು ಹೌದು ಹೌದು. ಅವಾಗ ಮುತ್ಯಾನಲ್ಲಿ ಸಂಕಲ್ಪ ತೊಟ್ಟ. ಏನತ್ತ? ಯಾವಾಗ ನಿನ್ನ ಮ್ಯಾಗ ಭಾರ ಹಾಕಿ 30,000 ನೌಕರಿ ಗೂಟಿಗೆ ಸಿಗಿಸಿ ಬಂದು ಈ ಸತ್ಯ ಸಂಘ ನಂಬಿ ನಾ ಡೊಳ್ಳಿ ಹಿಡಿದು ನಿನ್ನ ನಾಮ ಹೊಗಳುತ್ತಿದ್ದ ಕಾಲಕ್ಕೆ ನನ್ನ ಮನಿ ಬಂದನ ನೀ ಯಾವಾಗ ಬಯಲು ಮಾಡಿದಂದ್ರ ಇವತ್ತು 1 ಲಕ್ಷ ರೂಪಾಯಿ ಫಾಯ್ದಾದಂದ್ರು ಆ ಕಾಡಿ ಹೋಗೋದಿಲ್ಲ. ಮೊದಲು ನಿನ್ನ ನಾಮಸ್ಮರಣೆ ಮಾಡೋದು, ಮೊದಲು ನಿನ್ನ ನಾಮಸ್ಮರಣೆ ಮಾಡೋದು ಅಂತೇಳಿ ಸಂಕಲ್ಪ ತೊಟ್ಟ. ಹೌದು, ವರ್ಷಾಯ್ತು, 2 ವರ್ಷ ಆಯ್ತು. ನಮಗ 4 ಮಂದಿ ಕಾಕಾ ಬಾಬಾಗಳು. ಹೌದು ಹೌದು. 4 ಮಂದಿ ಕಾಕಾ ಬಾಬಾಗಳೊಳಗ 3 ಮಂದಿ ಒಂದೊಂದಕ್ಕೂ ನೌಕರಿ ಹೆಚ್ಚರು. ಒಬ್ಬ ಈ ಮಲಕಾರ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ. ಹೌದು ಹೌದು. ಸಂಘದ 3ನೇ ಸಂದ. ಹೌದು ಹೌದು. ಈ 3ನೇ ಸಂದಿನ ತಮ್ಮೆಲ್ಲರಿಗೂ ಕೋಟಿ ಕೋಟಿ ವಂದನೆಗಳನ್ನು ಹೇಳಿ ಅದಕ್ಕೆ ಕುಮಾರಣ್ಣ ಏನಾಯ್ತ್ರಿ ಸರ? ಮಹಾತ್ಮರು, ಮಹಾಜ್ಞಾನಿಗಳು, ಮಹಾನ್ ವೇದಾವಿಗಳು ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರ. ಏನ್ ಹೇಳ್ತಾರೆ ಸರ್ ಮಾತಾ? ಶಾಸ್ತ್ರ ಓದಿದವನು ಶಾಣ್ಯನಲ್ಲ, ಓದಿ ಪೂಜಿಸಿದವನು ಪುರಾಣ ಪಂಡಿತನಲ್ಲ. ಹೌದಾ? ಕೇಳುತ್ತವರಲ್ಲ, ಸಾಧುಗಳಲ್ಲ, ಕೊರಳಲ್ಲಿ ಮಾಂಗಲ್ಯ ಕಟ್ಟಿಸಿಕೊಂಡವರೆಲ್ಲ ಗರತಿಯರಲ್ಲ. ಹೌದು ಹೌದ್ರಿ ಸರ. ಕಣ್ಣಿಗೆ ಕಾಣುವುದಲ್ಲ, ಚೊಕ್ಕ ಬಂಗಾರಲ್ಲ, ಒರಿಗಚ್ಚಿ ನೋಡೊಂದ ಕುಮಾರ ಕಕ್ಕಯ್ಯ, ಒರಿಗಚ್ಚಿ ನೋಡೊಂದ. ಹೌದು ಹೌದು. ಹೆಂಗ ನೋಡಿದ್ರಿ ಸರ್ ಒರಿಗೆ ಹಚ್ಚಿ? ಇದೇ ಯಾಕೆ ಮಾತು ಹೇಳ್ಬೇಕಾಯ್ತು? ಇದೇ ಯಾಕೆ ಹೇಳ್ಬೇಕಾಗ್ಯದ್ರಿ? ಎಷ್ಟೋ ಮಂದಿ ನಾವೇನಂತ ಶಾಸ್ತ್ರ ಅಭ್ಯಾಸ ಮಾಡಿ ಏನ್ ಮಾಡ್ಯಾರ? ಬ್ರಹ್ಮ ವೇದಿಕೆನಂತ ಫಳಿ ಮ್ಯಾಗ ಬಂದು ಹೇಳುವುದು ಶಾಸ್ತ್ರ, ತಿನ್ನುವುದು ಬದ್ನಿಕಾಯಿ. ಹೌದು ಹೌದು. ಅವರಿಗೆ ಶಾಣ್ಯರಲ್ಲಕ್ಕೆ ಬರ್ತದೆ? ಬರುದಿಲ್ಲ ಬರುದಿಲ್ಲ.
ಬರುವುದಿಲ್ಲ. ಹಾ ಹಾ ಇಲ್ಲಿ ಎಷ್ಟೋ ಮಂದಿ ಏನ್ ಮಾಡ್ಯಾರ? ನಾನಾನಂತ ಪಾಠ್ಯ ಪುಸ್ತಕಗಳನ್ನು ಒಯ್ದು ಮನೆಯಾಗಿಟ್ಟು ಪುರಾಣಗಳ ಮ್ಯಾಗ ಪುರಾಣ ಒಟ್ಟಿ 3 ಹೊತ್ತು ಪೂಜೆ ಮಾಡಿ ಅದರ ನಿಜ ತತ್ವ ಜನಕ್ಕೆ ಹೇಳಿಕಂದ್ರ ಅವರಿಗೆ ಪುರಾಣ ಪಂಡಿತರಲ್ಲಕ್ಕೆ ಬರ್ತದೇನು? ಬರುವುದಿಲ್ಲ ಬರುವುದಿಲ್ಲ, ಅಲ್ಲಕ್ಕ ಬರುವುದಿಲ್ಲ. ಹೌದು ಹೌದು. ಇಲ್ಲಿ ಎಷ್ಟೋ ಮಂದಿ ಹಾ ಹಾ ಮದುವೆಯಾಗಿ ಹೆಂಡ್ರು ಮಕ್ಕಳು ಮಾಡಿ ಏನ್ ಮಾಡ್ಯಾರ? ಪ್ರಪಂಚ ವಾಚಾಗಿ ಹಾ ಹಾ ಕ್ಯಾವಿ ಹಾಕೊಂಡವ್ರ ಅದಾರ. ರಗಡ ಮಂದಿಯಾರ, ಅವರಿಗೆ ಸಾಧುವಲ್ಲಕ್ಕೆ ಬರ್ತದೇನು? ಬರುದಿಲ್ಲ ಬರುದಿಲ್ರಿ ಸರ. ಪ್ರಪಂಚ ಮದುವೆ ಒತ್ತಿ ಹಾ ಹಾ ಪಾರಮಾರ್ಥದೊಳಗ ಪರಮಾತ್ಮನ ಸೇವಾ ಯಾವ ಮಾಡ್ಯಾನ ಅವನಿಗೆ ನಿಜವಾದ ಸಾಧು ತಲ್ಲಕ್ಕೆ ಬರ್ತದ. ಹೌದು ಹೌದು. ಹಂಗ ಯಾರು ಮಾಡಿದ್ರು ಹಾ ಹಾ ಭೂಮಿ ತಲೆ ಮ್ಯಾಗ ನನ್ನ ಗುರು ಮದಗೊಂಡ ಮತ್ತವರಾಗಿ ಹೋದು ಅವರಿಗೆ ನಿಜವಾದ ಸಾಧು ತಿಳಿ ಕೇಳಲಿಕ್ಕೆ ಬರ್ತದ. ಹೌದು 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 ಹೌದು. ಇಲ್ಲಿ ಎಷ್ಟೋ ಮಂದಿ ಏನ್ ಮಾಡ್ಯಾರ? ಕೊರಳಲ್ಲಿ ಮಂಗಲ್ಯ ಕಟ್ಟಿಸಿಕೊಂಡವರಿಗೆಲ್ಲ ಗರಿತೀರಲ್ಲಕ್ಕೆ ಬರ್ತದೇನು? ಬರುದಿಲ್ರಿ ಸರ್. ಇದಂಗ ಯಾರು ಪತಿ ಆತ್ಮದೊಳಗಾರ ಹಾ ಹಾ ರೊಟ್ಟಿ ಮಾಡ್ಲಿ ಗಿಟ್ಟಿ ಮಾಡ್ಲಿ, ಹೌದು, ಒಣಗಿ ಮಾಡ್ಲಿ ಕಿಣಿಗಿ ಮಾಡ್ಲಿ, ಹಿಂಗ ಮಾಡಿದ್ರ ಇವ್ರಿಗೆ ಸತಿಪತಿ ಅಲ್ಲಕ್ಕೆ ಬರ್ತದೇನು? ಬರುದಿಲ್ರಿ ಸರ್. ಭಗವಾನ್ ಹೊರಗೆ ಬರ್ತಾವ. ಹಿಂಗ ಮಾಡಿದ್ರೆ ಇದು ಸಂಸಾರ ಅನ್ನೋದಿಲ್ಲ, ಹಾ ಹಾ ಇದಕ್ಕೆ ಸಂವಾರ ತರ. ಹೌದಾ? ಹಿಂಗ ಜರ್ತಕ ಮಾಡಿದ್ರಂದ್ರ ಅಧೋಗತಿ ಆಗ್ತತ್ ಹೇಳಿ ಗುರು ಮದಗೊಂಡು ಮತ್ತೆ ಅವ್ರು ಹೇಳ್ತಿದ್ರು. ಹೌದು ಹೌದು ಹೌದು. ಯಾರಿಗೆ ನಿಜವಾದ ಗರತಿಯರನ್ನಬೇಕು? ಯಾರಿಗೆ ಅನ್ಬೇಕ್ರಿ ಸರ? ಜಗತ್ತದೊಳಗ ಆಹಾ ರೈಲ್ವೆ ಸ್ಟೇಷನ್ ಮಾಸ್ತರ ಕಡ್ಲಿಮಟ್ಟಿ ಕಾಶಿಬಾಯಿ ಮ್ಯಾಗ ಮನಸ್ಸು ಮಾಡ್ದ. ಹೌದು ಹೌದಾ? ತನ್ನ ಕೂಸಿನ ಪ್ರಾಣ ಹೋದರೂ ಪರವಾಗಿಲ್ಲ, ಈ ಶರೀರ ಎಂಬುವುದು ನನ್ನ ಗಂಡನ ಬಿಟ್ಟು ಮತ್ತಾರಿಗಲ್ಲ ಅಂದ್ರು ಜಗತ್ತದೊಳಗ ಕಡ್ಲಿಮಟ್ಟಿ ಕಾಶಿಬಾಯಿ. ಹೌದು ಹೌದು. ನನ್ನ ಗಂಡ ಹುಚ್ಚನಲ್ಲಿಲ್ಲ, ಕೆಡಕನಲ್ಲಿಲ್ಲ, ಜಗತ್ತದೊಳಗ ಹುಚ್ಚು ಗಂಡನ ಸಂಗಟ ಪ್ರಪಂಚ ಮಾಡಿದ್ರು. ಹೇಮರೆಡ್ಡಿ ಮಲ್ಲಮ್ಮ ಸಾಕ್ಷಾತ್ ಮಲ್ಲೈ ಹೊಲಿಸ್ಕೊಂಡ್ಲು. ಹೌದಾ? ರಡ್ಡ್ಯಾರ ಕುಲಕ್ಕೆ ಸುಖ ಬೇಡಲು. ಹೌದು ಹೌದು. ಇಂಥವ್ರಿಗೆ ಗರ್ತಿ ಇರತ್ತೆ ಹಲ್ಲಕ್ ಬರ್ತದ. ಇಂಥವರಿಗೆ ನಿಜವಾದ ಗರತೀರು ತಿಳಿಕಿರ್ಲಿಕ್ಕೆ ಬರ್ತದೆ. ಹೌದು ಹೌದು. ಇವತ್ತು ಗುರು ಮದ್ಕೊಂಡು ಮತ್ತೆ ತುಳಿದಂತ ಪೌಳಿ ಒಳಗ ಇವತ್ತು ರಾಜೂರು ಗೌಡ್ರು ಮಾತಾಡ್ಲತ್ತಾರ. ಹೌದಾ? ಒಟ್ಟಿಗೆ ರಾಹುಲ್ ಮಾಸ್ತರ ಮಾತಾಡ್ಲತ್ತಾನ. ಬೆಳವಣಿಗೆ ಅವರು ಹಾಡ್ಲತ್ತಾರ. ಹೌದು ಹೌದು. ಐರವಾಡಿ ಅವರು ಹಾಡ್ಲತ್ತಾರ ಅಂತೇಳಿ ಏನಾಗ್ಯದ? ಇವರಿಗೆ ಚೊಕ್ಕ ಬಂಗಾರಲ್ಲಕ್ಕೆ ಬರುವುದಿಲ್ಲ. ಮತ್ತೇನ್ ಮಾಡ್ಬೇಕು? ದೈವನಂತ ವರಿಗಲ್ಲಿ ಹಚ್ಚಿ ತಿಕ್ಕಿ ನೋಡ್ಬೇಕಾಗ್ಯದ. ಯಾವಾದು ಚೊಕ್ಕ ಬಂಗಾರದ. ಹೌದು. ಇವತ್ತು ರಾಜೂರು ಗೌಡ್ರು ಮಾತು ಕೇಳಿದ್ರಿ ನೀವು? ಹಾಳು ಕೇಳ್ಯಾರ ಮುಂಜೆ ಹಿಡಿದು ಸಂಜೆ ತನಕ್ಕೆ. 10ಕ್ಕೆ ಚಾಲು ಆಗ್ಯದ, ರಾತ್ರಿ 10 ಆಲಕ್ ಬಂದದ. ಹೊಳ್ಳಿ ರಾತ್ರಿ 10 ಆಲಕ್ಕೆ ಬಂದ್ರು. ಮಂಗ್ಯ ಕತ್ತಿ ಸಿಂಹ ಇದ್ರಾಗೆ ಅದಾರ ಅವ್ರು, ಇದ್ರ ಬಿಟ್ಟು ಹೊರಗೆ ಬಂದಿಲ್ಲ. ಬರ್ಲಿಲ್ಲ ಹೊರಗೆ ಜಾಗಿಲ್ಲ. ಯಪ್ಪಾ ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದು ಹಲೆ ಆದ್ರೂ ಒಂದು ಎಮ್ಮೆ ಹೊಳತದ. ಒಂದು ಮುಂಜಾನೆ ಹಿಡಿದು ಹಿಂಗಲ್ಲ ಅಂತೇಳಿ ಹೇಳತ್ತಿದ. ನಿಮಗೆ ಯಾಕೆ ತಿಳಿಯಲ್ದು? ಏನಾಯ್ತ್ರಿ? ನಿಮಗೆ ಯಾಕೆ ತಿಳಿಯಲ್ಲತ್ತ ನನಗೆ ಚಿಂತೆ ಎತ್ತದ. ನಮಗೆ ಯಾವಾಗ ಬಿಡ್ತಿರ್ತ ನಮಗ್ ಚಿಂತೆ ಇರ್ತದ. ಅದೇ ಅಲ್ಲ, ಅದು ಒಬ್ಬೊಬ್ರಿಗೆ ಒಂದೊಂದು ಚಿಂತಿನಿ. ಹೌದು ಹೌದು. ರಾಜೂರು ಗೌಡ್ರು ಮಾತುಗೊಮ್ಮೆ ನಾ ಸಿಂಹ ಇವ್ರು ಕಾಣಾಗಿದ್ರಿ ಯಾರಕ್ಕೂ ಈಸ್ ದಿನ ಇದು ಗರ್ವ ನಿಮ್ಮಲ್ಲಿ ಬರಬಾರದ್ರಿ ಗೌಡ್ರ. ಯಾಕ್ರಿ ಸರ? 10 ರುದ್ರ ಪೂಜಾ ಮಾಡಿ ದಶಾನನ ದಶಕಂಠ ಅನಿಸ್ಕೊಂಡ ಯಾರು? ದಶಕಂಠ ರಾವಣ. ಇವತ್ತು ಭಕ್ತಿ ಜ್ಞಾನದ ವಿಷಯ ನಡೆದ ಹೇಳುವುದಿಲ್ಲ. ಇಲ್ಲಿ ಬರ್ಬೇಕಾಗ್ಯದ ಒಳಗ. 10 ರುದ್ರ ಪೂಜಾ ಮಾಡಿ ದಶಾನನ ದಶಕಂಠ ಅನಿಸ್ಕೊಂಡ ಸಾಕ್ಷಾತ್ ಪರಮಾತ್ಮ ಹೊಲಿಸ್ಕೊಂಡ ಯಾರು? ದಶಕಂಠ ರಾವಣ. ಹೌದು ಹೌದು. ನನ್ನಂತ ಭಕ್ತಿನೇ ಜಗತ್ತದೊಳಗೆ ಯಾರು ಮಾಡಿಲ್ಲ. ಮಾಡುವುದಿಲ್ಲ. ನನ್ನಂತ ಶ್ರೇಷ್ಠ ಆತ್ಮಲಿಂಗ ಪಡೆದವ ನಾ ಇದ್ದ, ನನ್ನಂತ ಶ್ರೇಷ್ಠನೇ ಯಾರು ಇಲ್ಲ ಅಂತೇಳಿ ಸೂಕ್ಷ್ಮ ಅಹಂಕಾರ ಬತ್ತು. ಹೌದು. ಸೊಮ್ಮ ಕೂತಿರ್ತಕ್ಕಂತ ನದಿ ಒಳಗ ಸ್ನಾನ ಮಾಡ್ತಿರ್ತಕ್ಕಂತ ಸಹಸ್ರ ಜನ್ಯನ ಕೊಳ್ಳಿಗೆ ಬಿದ್ದ. ಸಹಸ್ರ ಜನ್ಯ ಎತ್ತಿ ಕುತ್ತಿಗೆ ಹಿಡಿದ್ರ ತಂದಿ ವಯಸ್ಸರು ಬಂದು ಬಂಧನ ಬಯಲು ಮಾಡಿದ ರಾವಣಂದು. ಹೌದು. ಸೊಮ್ಮ ಕೂತಿರ್ತಕ್ಕಂತ ಬಾವಿ ಕೊಳ್ಳಿಗೆ ಹೋಗಿ ಬಿದ್ದ.
ಬಾಲಿ ಎತ್ತಿ ಲಂಕಾದಾಗ ಹೋಗದ್ರ ತಂದಿ ವಯಸ್ಸಿರುವ ಬಂಧನ ಬಯಲೆ ಮಾಡ್ದ ರಾವಣಂದು. ಹೌದು ಹೌದು. ಅವಾಗ ರಾವಣಗೆ ಚಿಂತೆ ಹತ್ತು. ಆಹಾ ಪರಮಾತ್ಮನಿಂದ ವರವು ಬೇಡಿದ. ಯಾ ಪಕ್ಷಿದಿಂದ ಸಾವಲ್ಲಿಂದ, ಯಾ ಪ್ರಾಣಿದಿಂದ ಸಾವಿಲ್ಲಂದಿದ. ಏಕೋಚಿತ ಒಂದು ಮನುಷ್ಯನಿಂದ ನಾ ಸೋಲತ್ತಿನಂದ್ರ ನನ್ನ ಸಾವ ಎದರಿಂದ ಅದಂತೇಳಿ ಪರಮಾತ್ಮಗೆ ಪ್ರಶ್ನೆ ಮಾಡ್ಬೇಕಂತ. ಹೌದು ಹೌದು. ಎಲ್ಲಿ ಬಂದ? ಅವಾಗ ಓಡುತ್ತ ಬಂದು ಪರಮಾತ್ಮಗೆ ಭೇಟಿ ಆಗ್ಬೇಕತ್ತಿದ್ದ. ಪರಮಾತ್ಮನ ವಾಹನ ದ್ವಾರಕಾಕ ಕೂತಿತ್ತು, ನಂದಿ. ಹೌದು ಹೌದು. ಅವಾಗ ಹಡಬಾಡಿಸಿ ಒಳಗ ಹೊಂಟ. ನಂದಿ ಎತ್ತದೆ, ತಡಿಯತ್ತ, ಒಳಗ ಹೋಗಬೇಡ. ಶಿವ ಪಾರ್ವತಿ ಏಕಾಂತದೊಳಗಾರ. ಈಗ ನಿನಗ ಹೋಲಾಕ ಅವಕಾಶ ಇಲ್ಲ, ನೀವು ಒಳಗ ಹೋಗಬೇಡ ಅಂತೇಳಿ ನಂದಿ ರಾವಣಿಗೆ ಹೇಳ್ತು. ಹೌದು ಹೌದು. ಅವಾಗ ಏನಂತಾರ ರಾವಣ? ಅವಾಗ ರಾವಣ ಹೇಳ್ತಾನ, ನಡಿ ನಿಂದ್ಯಾರು ಕೇಳೋರು 10 ರುದ್ರ ಪೂಜೆ ಮಾಡಿ ದಶಕಂಠ ರಾವಣ ಅನಿಸ್ಕೊಂಡಿದ, ಆತ್ಮಲಿಂಗ ಪಡೆದವನಾದ, ನಿಂದ್ಯಾರು ಕೇಳೋರು ನಡಿ ಅಂತೇಳಿ ಶಟದ ನಿತ್ತ ರಾಜುರ್ಗೌಡ್ನಂಗ. ಹೌದಾ? ಅವಾಗ ನಂದಿ ಶಾಪ ಕೊಡ್ತದ. ಏನು ಕೋರಿಗದ್ಯೋ, ಏನು ಮಂಗ್ಯಾದ್ಯೋ, ಏನು ಮಂಗ್ಯಾದ್ಯೋ. 10 ರುದ್ರ ಪೂಜೆ ಮಾಡಿ ದಶಾನನ ದಶಕಂಠ ಅನಿಸ್ಕೊಂಡಿನನು ಅಹಂಕಾರ ನಿನ್ನಲ್ಲಿದ್ದು 11ನೇ ರುದ್ರ ಆಗಿ ಹುಟ್ಟಿ ಬಂದು ಹನುಮಂತ ನಿನ್ನ ಗರ್ವಹರಣ ಮಾಡ್ತಾನ, ಹನುಮಂತ ನಿನ್ನ ಗರ್ವಹರಣ ಮಾಡ್ತಾನ ಅಂತ ಶಾಪ ಕೊಟ್ಟು ಇವತ್ತು ರಾಜೂರ್ಗೌಡ್ರಿಗೆ ಹೇಳುದಲ್ಲ. ಇವತ್ತು ಮಂದ್ರೂಪಕ ರಾಜೂರ್ ಸನಿ ಅದ. ನಾ ಏನು ಮಾತಾಡಿದ್ರು ಜನ ನನಗೆ ಬೆಂಬಲ ಕೊಟ್ಟಿತ್ತು. ರಾಹುಲ್ ಮಾಸ್ತರ್ ಗಪ್ಪ ಅಂದ್ರೆ ಚುಪ್ಪ ಅದಾನು. ಈಗ 3 ವರ್ಷದವ ರಾಹುಲ 10 ವರ್ಷ ಹಾಡ್ರವನ್ನ ನನ್ನ ಮುಂದೆ ಇವ್ಯಾನ ತಾಳನ ಗಪ್ಪ ಅಂದ್ರೆ ಚುಪ್ಪು ಕೂತಿತ್ತು. ಬರ್ಲಕತ್ತಾರೋ ಏರಿ. ಈ ಅಹಂಕಾರ ಬಿಟ್ಟು ನೀ ಇಲ್ಲಿ ನಡೆದೆ ಅಂದ್ರ ಗುರು ಮದಗೋಣ ಮುತ್ತನ ಪಳ್ಯಾಂದ ಪಾಸ್ ಆತಿ. ಗುರು ಮಂತ್ರ ಕೊಟ್ಟಂತ ಗುಂಡ ಏನಾದ್ರು ರಾವಣನಾಗ ಗರ್ವಹರಣ ಮಾಡಿದ ಅಂದ್ರೆ ಅಲ್ಲಿ ಹಂಗ ರಾವಣನ ಗರ್ವಹರಣ ಮಾಡ್ಲಕ್ಕ 11ನೇ ರುದ್ರಾಗಿ ಹುಟ್ಟಿ ಬಂದು ಹನುಮಂತಿ ಹಂಗ ಗರ್ವ ಮಾಡಿನಲ್ಲ. ಇವತ್ತು ಮಂದೂಪ ಪುಲ್ಲ ಪೌಳಿ ಒಳಗ ರಾಜೂರು ಗೌಡ್ನ ಗರ್ವಹರಣ ಮಾಡ್ಲಕ್ಕ ಗುರು ಮದಗೋಣ ಮುತ್ತನ ಮರಿಯಾಗಿ ಹುಟ್ಟಿ ಬಂದಿರುತ್ತೆ ಸಭಾದಕ್ಕ ಎತ್ತಿ ಹೊಡಿ ಬಿಡಬೇಡ ನೋಡಿಲ್ಲ. ಹತ್ತಾದ್ರೂ ಬಿಡಬೇಡ ನೋಡಿಲ್ಲ. ಅವು ಎಲ್ಲರೂ ಅಡ್ವರ್ಟೈಸ್ ಮ್ಯಾಲಿದ್ದು ಅಂದ್ರ ಅಬ್ರ ಮಾಡೋದು. ಇದು ಮದಗೋಣ ಮುತ್ಯಾನ ಮರಿಯದ ಗಾಳಿ ಬಿಟ್ಟಿಲ್ಲ, ಬರೀ ಕಾವದ. 1 ಹೆಜ್ಜೆ ಹಿಂದೆ ಸರಿದ್ರ 3 ಹೆಜ್ಜೆ ಮುಂದೆ ಇಡತ್ತ ತಾಕತ್ತ ನನ್ನ ಗುರು ಮದಗೋಣ ಮುತ್ಯ ಕೊಟ್ಟಾನ. ಮುಂದೆ ಎಲ್ಲೇರಿ ಉಟ್ಗಿ ರಾಹುಲ್ ಮಾಸ್ತರ್ ನಿಮ್ಮ ಜೋಡನಂದ್ರ ಎತ್ತರಲ್ಲಿ ಹಾಡಿಕೆ ಮಾಡ್ರಿ. ಇದು 1 ಲಕ್ಷನಾಗ. ಹೌದು ಹೌದು. ಬರ್ಲಿ. ಯಾಕಂದ್ರ ಅದೇ ರಾವಣನ ಗರ್ವಹರಣ ಮಾಡ್ಲಕ್ಕ ಹನುಮಂತನ ಬಾಲಿಗೆ ಬೆಂಕಿ ಹಚ್ಚದತ್ತ ಮುಂದ ಅದೇ ಬ್ಯಾಲಿನ ಬೆಂಕಿ ಹಚ್ಚಿ ರಾವಣನ ಲಂಕಾ ಸುಟ್ಟದ. ರಾವಣನ ಲಂಕಾ ಸುಟ್ಟದ. ಹೌದು ಹೌದು. ಇವತ್ತು ಮಂದ್ರೂಪೊಳಗ ರಾಜುರ್ಗೌಡ್ರ ಸರ ನೀವೇನ ಭಕ್ತಿ ಹಚ್ಚಿರಲ್ಲ. ನನ್ನ ಗುರು ಮದಗೋಣ ಮುತ್ಯ ಕೊಟ್ಟಿರ್ತಕ್ಕಂಥ ಜ್ಞಾನದಿಂದ ರಾಜೂರದ ಗೌಡ್ರ ಲಂಕಾ ಸುಡ ಹುಟ್ಟಿ ರಾಹುಲ್ ಮಾಸ್ತರನ ಎತ್ತರಲ್ಲಿ ಹಾಡಿಕೆಯಲ್ಲಿ ಒತ್ತ. ಇವರು ಲಂಕಾದಾಗ ಅದಾರಿ. ನಮಗ್ ತಿಳಿದಿಲ್ಲ. ಇನ್ನು ಭಕ್ತಿದು ಒಂದೇ ಒಂದು ವಿಷಯ ಹೇಳಿ ನಮ್ಮ ಒಂದು ತಾಯಿ ಮೇಳ ಕೊಂತವ ಇದು ಖ್ಯಾಲಿ ಹಾಡಿ ಇಲ್ಲಿಗೆ ಮುಂದೆ ಯಾರು ಕಲಾವಿದರು ಕಾರ್ಯಕ್ರಮ ಶುರು ಮಾಡ್ತಾರ. ಹೌದು ಹೌದು. ಏನಪ್ಪ ಅಂದ್ರ ಇಟ್ಟತನ ನಾನು ಮನ್ಯಾಗ ಆದ ಕತ್ತಿ ಹೇಳಬಾರ್ದಂದಿದ ರಾಜೂರು ಗೌಡ್ರಿ ಹೇಳ್ಯಾರನ ನನಗೂ ಹೇಳು ಪ್ರಸಂಗ ಬತ್ತು. ಕತ್ತಿ ಹೇಳ್ರಿ ಖರೆ. ಶಿಸ್ತಲೆ ಹೇಳ್ರಿ. ಜಲ್ದಿ ಮುಗಿಸತ್ಯ ಇಲ್ಲ ಶಿಸ್ತಲೆ ಹೇಳ್ರಿ ಅಂತ ಮಂದಿಗೆ ತಿಳಿಯಂಗ. ಯಾಕಂದ್ರೆ ನಿನ್ ಮನಿ ಫೋನ್ ಬೇರೆ ಬರ್ಲತ್ತದ. ಜಲ್ದಿ ಮುಗಿಸತ್ಯ ನಂದ. ಹೌದು ಹೌದು. ಏನಪ್ಪ ಅಂದ್ರ ಈ ಸತ್ಯ ಸಂಘದೊಳಗ ಯಾವಾಗ 3 ವರ್ಷ ಹಿಂದ ನಾ ಕಾಲಿಟ್ಟ. ಹೌದು ಹೌದು. ಸತ್ಯ ಸಂಘ ಎಂದಿನ ಹಿಡಿದ ಮಾಡ್ಲತ್ತ ಪ್ರತಿ ಅಮಾವಾಸ್ಯೆಗೆ ಮೂಲಪೀಠ ಮುಮ್ಮೆಟ್ಟು ಗುಡ್ಡದ ಒಡೆಯ ಅಮಸಿದ್ಧ ಮುತ್ಯ ಮದಗೋಣ ಮುತ್ಯ ನನ್ನ ಗುರು ಮದಗೋಣ ಮುತ್ಯನ ಭಕ್ತಿ, ನನ್ನ ಗುರು ಮದಗೋಣ ಮುತ್ಯನ ಆಶೀರ್ವಾದ ತೋಳಕ ಮುಮ್ಮೆಟ್ಟು ಗುಡ್ಡಕ್ಕೆ ನಾ ಹೋಗ್ತಿದ್ದ ಪ್ರತಿ ಅಮಾವಾಸ್ಯೆ ತೆಪ್ಪಿಸ್ಲಾರ್ದೆ. ಹೌದು ಹೌದು ಹೌದು. ಯಾವಾಗ ಸತ್ಯ ಸಂಘದೊಳಗ ಕಾಲಿಟ್ಟ ಮನಿ ಒಳಗಿದ್ದಂತ ಅಡಚಣೆ ಬಯಲಾಯ್ತು. ಹೌದು. ಬಂಧನ ದೂರ ಆಯ್ತು. ಇದ್ದಂತ ಪರಿಸ್ಥಿತಿ ಬದಲಾಯ್ತು. ಹೌದು. ಮನಿ ಒಳಗ ಬಡತನ ಅನ್ನೋದು ದೂರ ಸರಿಲಾಯ್ತು.
ಹೌದು ಹೌದು ಹೌದು. ಅವಾಗ ಮುತ್ಯಾನಲ್ಲಿ ಸಂಕಲ್ಪ ತೊಟ್ಟ, ಏನತ್ತ? ಯಾವಾಗ ನಿನ್ನ ಮ್ಯಾಗ ಭಾರ ಹಾಕಿ 30,000 ನೌಕರಿ ಗೂಟಿಗೆ ಸಿಗಿಸಿ ಬಂದು ಈ ಸತ್ಯ ಸಂಘ ನಂಬಿ ನಾ ಡೊಳ್ಳಿ ಹಿಡಿದು ನಿನ್ನ ನಾಮ ಹೊಗಳುತ್ತಿದಂದ ಕಾಲಕ್ಕೆ ನನ್ನ ಮನಿ ಬಂದನ ನೀ ಯಾವಾಗ ಬಯಲು ಮಾಡಿದೆ ಅಂದ್ರೆ ಇವತ್ತು 1,00,000 ರೂಪಾಯಿ ಫಾಯ್ದಾ ಅಂದ್ರು ಆ ಕಾಡಿ ಹೋಗೋದಿಲ್ಲ. ಮೊದಲು ನಿನ್ನ ನಾಮಸ್ಮರಣೆ ಮಾಡುದು, ಮೊದಲು ನಿನ್ನ ನಾಮಸ್ಮರಣೆ ಮಾಡುದು ಅಂತೇಳಿ ಸಂಕಲ್ಪ ತೊಟ್ಟ. ಹೌದು. ವರ್ಷ ಆಯ್ತು, 2 ವರ್ಷ ಆಯ್ತು. ನಮಗ 4 ಮಂದಿ ಕಾಕಾ ಬಾಬಾಗಳು. ಹೌದು ಹೌದು. 4 ಮಂದಿ ಕಾಕಾ ಬಾಬಾಗಳೊಳಗ 3 ಮಂದಿ ಒಂದೊಂದಕ್ಕೂ ನೌಕರಿ ಹೆಚ್ಚರು. ಒಬ್ಬ ಸಣ್ಣ ಕಾಕ ಇದ್ದಂತವ ದಶರಥ್ ಕೋಳಿ. ಹೌದು. ದಶರಥ್ ಕೋಳಿ ಅನ್ನಂತವ ನಮ್ಮ ಕಾಕ. ನಮ್ಮ ಆಯಂದ್ರು ಒಂದು ದಿವಸ ನಮ್ಮ ಕಾಕಾಗ ಏನತ್ತ? ದಶರಥ ಮೊಮ್ಮಗಿದ್ದಂತ ರಾಹುಲ ಎದ್ದು ನೌಕರಿ ಬಿಟ್ಟು ಬಂದ್ರು. ಗುರು ಮದಗೊಂಡ ಮುತ್ಯ ಅಮ್ಮೋಗಿಸಿದ್ದ ಎಂದು ಅವನಿಗೆ ಬರಿಗೈಲೆ ಕುಂಡ್ರಿಸಿಲ್ಲ. ವರ್ಷಕ್ಕೆ ವರ್ಷ ಹೆಚ್ಚಿಗೆ ಬೆಳೆಸ್ಲತ್ತಾರ. ಮತ್ತ ನೀನು ಒಮ್ಮೆ ಗುಡ್ಡಕ್ಕರಿ ಹೋಗಿ ಬರ್ತೀಯ ನೋಡ ಅಂತ ಹೇಳಿ ನಮ್ಮ ಮಾಯಿ ನಮ್ಮ ಕಾಕ ಹೇಳಿದ್ಳು. ಹೌದು ಹೌದು ಹೌದು. ಅವಾಗ ನಮ್ಮ ಕಾಕ ಅಂದ, ಯಾವ ನಮ್ಗೆ ಅಲ್ಲಿ ಯಾರು ಕೂನ್ ಹಿಡಿಯಲ್ಲ, ಗುರುತ್ ಹಿಡಿಯಲ್ಲ, ನಾ ಅಲ್ಲಿ ಎಲ್ಲಿ ಹೋಗ್ಲಿ ಯಾನ್ ಮಾಡ್ಲಿ ಅಂದ. ಹೌದು ಹೌದು ಹೌದು. ಅವಾಗ ನಮ್ಮ ಮಾಯಿ ಸ್ವತಃ ನನ್ನ ಸಂಗಟ ಬಂದು ನನ್ನ ಅಂಶದ ಮುತ್ಯ ಗುರು ಮಧುಗಳ ಮುತ್ಯನ ಮುಂದೆ ಸಂಕಲ್ಪ ಮಾಡಿದಳು. ಏನತ್ತ? ಯಾವಾಗ ನನ್ನ ಮೊಮ್ಮಗ ನಿಲ್ಲ ಬೆಲ್ ಹತ್ತಿ ಉಜ್ಜಲಾಗ್ಯದಂದ್ರ ನನ್ನೊಂದು ಸಣ್ಣ ಮಗ ಅದ. ಹೌದಾ? ಅದರದ್ದು ಚಿಂತೆ ನನಗ ಬಹಳ ಅದ. ಆ ಮಗನ ಬಲ್ದಾನ ಬಯಲು ಮಾಡಿದೆ ಅಂದ್ರ ಹೌದು ನನ್ನ ಮಗನ ಭಕ್ತಿ ಮಾಡುವುದು ಸತ್ಯದ, ನನ್ನ ಮಗನ ನಾಮಸ್ಮರಣಿ ಸತ್ಯದ ಹೇಳಿ ನಾ ಕರೆ ಹಿಡಿತೀನಿ ಅಂತೇಳಿ ನಮ್ಮ ಮಾಯಿ ಗುಡ್ಡದಾಗ ಮಧುಗೋಣ ಮುತ್ಯನ ಮುಂದೆ ಸಂಕಲ್ಪ ಮಾಡಲು. ಹೌದು ಹೌದು ಹೌದು. ಮುಂದೆ ತಿಂಗಳು ಹೋಯ್ತು. ಅವಾಗ ಮಧುಗೋಣ ಮುತ್ಯ ಹೇಳ್ತಾನ ಸ್ವಪ್ನದಾಗ, ಏನತ್ತ? ಯವಾ ನಿನ್ನ ಮಗನ ಉಜ್ಜಲ ಅಂತೇಳಿ ನೀ ನನ್ನ ಬಳಿ ಬಂದು ಸಂಕಲ್ಪ ತೊಟ್ಟಿ, ಆದ್ರೆ ನಿನ್ನ ಮಗನಿಗೆ ಅದರ ಗರಜರಿ ಆದಿ ಇಲ್ಲ. ಸಂಕಲ್ಪ ನೀ ತೊಡದ ಬ್ಯಾಡ, ಕಳಸು ಗುಡ್ಡಕ್ಕೆ ನಿನ್ನ ಮಗನಿಗೆ ತಿಳಿ ಸ್ವಪ್ನದಾಗ ಬಂದು ಹೇಳ. ಹೌದು ಹೌದು. ಅವಾಗ ಎಂದೂ ದೇವರದಿಂದ್ರ ಅಂದ್ರ ನಂಬಲಾರದಂತವ ನಮ್ಮ ಕಾಕ ಇದ್ದ. ಯಾವಾಗ ಅಂಶದ ಮುತ್ಯ ಮದಗೋಣ ಮುತ್ಯನ ಮ್ಯಾಗ ಭಾರ ಹಾಕಿ ನಡಿ ಹೋಗನು ಗುಡ್ಡಕ್ಕ ತೇಳಿ ಅವನು ದೋಸ್ತ ಆದಂತ ರಾಹುಲ್ ಸನ್ನೋಳಿ ಈಗ ಸದ್ಯ ಮುಂದೆ ಕೂತಾನ, ಅವನು ಅದಾನ ಖರೆ. ಹೌದು ಹೌದು. ಈಗ ಸದ್ಯ ಇವ ಮಂದ್ರೂಪೂರ್ ಹಳೆಯ. ಹೌದು ಹೌದು. ಇಬ್ರು ಕೂಡಿ ಹೋಗಿ ಮುತ್ಯಾನ ಮುಂದೆ ಸಂಕಲ್ಪ ಮಾಡಿದ್ರು. ನಮ್ಮ ಕಾಕ 1 ವರ್ಷನಾಗಪ್ಪ ನೀ ನನಗ ಜರ್ತಕ್ಕ, ಯಾಕಂದ್ರ ಅದಕ್ಕೆ ಮೊದಲು 1 ವರ್ಷ ಇದೇ ಸಾದೇಪುರ ಸಾಲಿ ಒಳಗ ಮಾಡಿ ಅರ್ಧಕ್ಕೆ ಬಿಟ್ಟು ಹೋಗಿದ. ಹೌದು ಹೌದು. ಗ್ರ್ಯಾಂಟ್ ಇಲ್ಲ ಹೇಳಿ ಯಾವಾಗ ಇವ ಬಿಟ್ಟು ಮನ್ಯಾಗ ಬಂದು ಕೂತ ಸಾದೇಪುರ ಸಾಲಿ ಗ್ರ್ಯಾಂಟ್ ಆಗಿ ಹೋಯ್ತು. ಹೌದು ಹೌದು. ಅವಾಗ ಮುತ್ಯಾನ ಮುಂದೆ ಹೇಳ್ತಾನ, ತಂದೆ ಇಲ್ಲಿ ತನ ಏನು ನಿಶ್ಚಯ ಮಾಡಿ ಸಂಕಲ್ಪ ತೊಟ್ಟು ನಾ ಏನು ಮಾಡಿ ನಾವೆಲ್ಲ ಕೈ ಬಿಟ್ಟು ಹೋಗ್ಯದ, ವ್ಯರ್ಥ ಆಗ್ಯದ. ನಮ್ಮ ಅಣ್ಣನ ಮಗ ಆದಂತವ ನಿನಗ ನಂಬಿ ಸತ್ಯ ಸಂಘದೊಳಗೆ ಬೆಳಿಲಿತ್ತನ ಹೇಳಿ ತಿಳ್ಕೊಂಡು ಅವನಂತೆ ನಂದು ಒಂದು ಏನರೆ ದಂಡಿಗೆ ಹಚ್ಚತ್ತ ನಿನ್ನ ಸಂಗಾಟ ನಿನ್ನ ಪಾದ ಪೌಳಿ ಒಳಗ ಬಂದು ನಾ ಸಂಕಲ್ಪ ತೊಡ್ಲಾತಿನ ತಂದೆ. ಒಂದೇ ವರ್ಷದೊಳಗ ನೀ ನಿನ್ನ ಆಶೀರ್ವಾದದಿಂದ ನನ್ನ ಪ್ರಪಂಚ ದಂಡಿಗೆ ಹಚ್ಚತ್ತೇಳಿ ನಮ್ಮ ಕಾಕ ಬೇಡ್ಕೊಂಡು ಹೋದ. ಅವನು ಸಂಗಾಟ ಹೋದಂತ ರಾಹುಲನ್ನ ಸಣ್ಣೋಳಿ ಅದೇ ಸಂಸ್ಥಾದಾಗ 10 ವರ್ಷ ಪುಕಾಟ್ ನೌಕರಿ ಮಾಡ್ಯಾನ. ಅವನು ಕೂಡ ಅವನು ನೋಡಿ ಅದೇ ಸಾಲಾಗ ಸಂಕಲ್ಪ ಅದೇ ಗುಡ್ಡದ ಮುತ್ಯನ ಬಳಿ ಸಂಕಲ್ಪ ಮಾಡ್ದ. ಹೌದು ಹೌದು ಹೌದು. 1 ವರ್ಷ ಆಗಿಲ್ಲ, 6 ತಿಂಗಳದೊಳಗ ಟಿ ಇರ್ಲಾರ್ದೆ ಡಿ.ಎಡ್ ಬಿಟ್ಟು ಬಿ.ಎಡ್ ಮ್ಯಾಗ 6 ತಿಂಗಳದಾಗ ನಮ್ಮ ಕಾಕಂದ ಅಪ್ರೂವಲ್ ಆಯ್ತು. ವರ್ಷದೊಳಗ 1,00,000 ಪಗಾರ ಆಯ್ತು. ಹೌದು ಹೌದು. ಅವನ ಸಂಗಾಟ ಬೆಲ್ ಹತ್ತದಂತ ಮಂದ್ರೂಪ ಗ್ರಾಮದ ಹಳೆ ನಮ್ಮಣ್ಣ ರಾಹುಲಣ್ಣ ಸನ್ನೋಳಿ ಅದೇ ಸಂಸ್ಥಾದಾಗ ಲ್ಯಾಬ್ ಅಸಿಸ್ಟೆಂಟ್ ಅಂತ ಹೇಳಿ ಅಪ್ರೂವಲ್ ಆಯ್ತು. ಅವನಿಗೆ 40,000 ಪಗಾರ ಆಯ್ತು. ಹೌದು ಹೌದು. ಇದು ಎದರಿಂದ? ನನ್ನ ಗುರು ಮದಗೊಂಡ ಮುತ್ಯನಲ್ಲಿ ಸತ್ಯದಿಂದ ದುಡಿದಪ್ಪ ಅಂದ್ರ ಇಂತಹದ್ದು ಬರ್ತದ ಒಳಗ. ಇದು 1,00,000 ಅಂತರೂ ಏನೂ ಅಲ್ಲ. ಹೌದು ಹೌದು. ಅವ ಹೋತ್ 1,00,000 ಹುಟ್ಟಿಸ್ತಾನೆ. ಯಾಕಂದ್ರ ಅಂತ ಗುಡ್ದಾಗ ನೀರಿನ ಕೊರತಿದ್ದಲ್ಲಿ ತುಪ್ಪದ ಹೊಳಿ ಹಾರಿಸದಂತ ಸಿದ್ಧ ನನ್ನ ಗುರು ಮದಗೊಂಡ ಮುತ್ಯಾನ.
ಅದಕ್ಕ ಜಗತ್ತದೊಳಗ ಈ ಮದಗೋಣ ಮುತ್ತೆ ಅಂದ್ ಎಟ್ಟು ಹೇಳಿದ್ರು ಕಮ್ಮದ ಪುಣ್ಯಾತ್ಮರೇ, ಇವತ್ತು ರಾತ್ರಿ ನಾಳೆ ಹಗಲ ಎಟ್ಟು ಹೇಳುದು ಮದಗೋಣ ಮುತ್ತೆ ಅಂದ್ ಮುಗಿಲಾರ ಕತ್ತಿ ಅದ. ಇಂತ ಒಂದರ ಹೇಳತ್ತಾರ್ರಿ ಸರ್ಗ, ಇಂತ ಗೊತ್ತಿಲ್ಲ ಅವ್ರಿಗೆ. ಬರೀ ಕತ್ತಿ ಕುದುರಿ ಆನಿ ಒಂಟಿ ಹೆಸರು ಆ ತಳಗಿಂದ ಶಾಣೆ ಮಾಡಿದ್ ನಾವ್ ಊರ್ ಬಿಟ್ಟು ಊರಿಗೆ ಬಂದದ. ಇವ್ ಎಟ್ಟು ಗಿಡ್ಡ ಇರ್ತಾವಲ್ರಿ ಅಟ್ ಸೊಕ್ಕಿನ ಇರ್ತಾವ. ಗಿಡ್ರ ಬಲ್ಲಿ ಬತ್ತಿಸ್ಗುಣ ಆತ. ಇಂಥವ್ರ ಸಲುವಾಗಿ ಅಂಶದ ಮುತ್ಯಾನ ಮಟ್ಟ ಮನೆ ಒಳಗ ಮದಗೊಂಡು ಮುತ್ಯಾನ ಆಶೀರ್ವಾದದಿಂದ ಇದು ತಯಾರಾಗ್ಯದ. ಯಾರು ಹೆಡಕ್ ಆರಿಸಿ ಮಾತಾಡ್ತೀರಿ ಅವ್ರ ಹೆಡಕ್ ಮುರಿಲಿಕ್ಕೆ ಹುಟ್ಟಿ ಬಂದಿನಿ ಎಚ್ಚರಲ್ಲಿ ಹಾಡಿಕೆಯಲ್ಲಿ ನೆಲೆ. ಹೌದು ಹೌದಾ ಯಪ್ಪ. ಅದಕ್ಕೆ ಬಹಳ ಏನು ಮಾತಾಡುದಿಲ್ಲ. ನಮ್ಮ ಬಡಿಗೌಡ್ರು ಮಾತಿಗೊಮ್ಮೆ ಕೈ ಮಾಡ್ಲತ್ತಾರ, ಮುಗಿಸತ್ತಾರೋ ಏನಿನ ಬೈ ಹತ್ತಾರ ತಿಳಿಲಾರದು. ಅದಕ್ಕೆ ಯಾವ ರೀತಿದಿಂದ ನನ್ನ ತಾಯಿನ ಹೇಳ್ಕೊಂತಾದೇವಿ ಜಗತ್ತದೊಳಗ. ಹೊಸ ಹೊಸ